ರೂಲ್ ಬಿಟ್ ಮಾಡಿರೋರು ಅವರು. ಇಲ್ಲ ಅಲ್ಲ, ಅಕೌಂಟ್ ಅಲ್ಲಿ ಅವ್ರ ಅಕೌಂಟ್ಗೆ 1,20,00,000 ಹೋಗಿತ್ತು. ಅದು ಚರ್ಚೆ ಮಾಡೋಣ. 1,20,00,000 ಅವ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ನೋಟಿಸ್ ಕೊಡ್ರಿ, ಸಂಪೂರ್ಣ ಚರ್ಚೆ ಮಾಡ್ರಿ. ನೋಡಿ ಸರ್, ಅಕೌಂಟ್ಗೆ ಹೋಗೈತೆ ಒಟ್ಟು 89 ತೆಗಿರಿ. ಹಗರಣ ಕೋಟಿ ಹಗರಣ ಪ್ರತಿಭಟನೆ ಮಾಡಿರಿ. 600 ಅಕೌಂಟ್ ವಿಚಾರಗಳು 600 ಅಕೌಂಟ್ ಚರ್ಚೆ 600 ಅಕೌಂಟ್ ಆಗಿದೆ. 600 ಅಕೌಂಟ್ ಅಲ್ಲಿ ಅದರಲ್ಲಿ 15 ಲಕ್ಷ ನೋಟಿಸ್ ಕೊಟ್ಟು ಬೇನಾಮಿ ಮನೆ ಎಲ್ಲ ಚರ್ಚೆ ಅದರಿಂದ ಸರ್ಕಾರದ ಹಣ ದಯವಿಟ್ಟು ಹೆಂಗೆ 600 ಬಾಹಿರವಾಗಿ ಹೆಂಗೆ 600 ಅಕೌಂಟ್ ಉತ್ತರ ಕೊಡೋದು 600 ಅಕೌಂಟ್ ಹೋಗೈತೆ. ಇದು ಸರ್ಕಾರದ ಹಣ ಹೆಂಗ್ ಹೋಗ್ತದೆ? ಸದಸ್ಯರ ಹಕ್ಕುಚ್ಯುತಿ ಆಗ್ತಾ ಇದೆ. ಆಗ್ಲಿ ಪರವಾಗಿಲ್ಲ, ದಯವಿಟ್ಟು ಏನ್ ಬೇಕೋ ಮಾಡಿ. ಏನಾದ್ರೂ ಆರೋಪ ಮಾಡೋದು ನಿಯಮ ಅವ್ರಿಗೆ ಚರ್ಚೆ ಆಗ್ಬೇಕು ಅಂತ ಕಾರ್ಯದರ್ಶಿಗೆ ನಿಮ್ಗೆ ಚರ್ಚೆ ಆಗ್ಬೇಕು ಅಂತ ವಿಷಯಗಳು ಕಡತಕ್ಕೆ ಚರ್ಚೆ ಮಾಡ್ಬೇಕು ಅಂತ ಹೆಚ್ಚಿನ ಮಂತ್ರಿ ಈಗ ನಿನ್ನೆ ಪ್ರತಿಭಟನೆ ಮಾಡಿದ್ರೆ ಒಳ್ಳೇದು. ವಿರೋಧ ಪಕ್ಷದ ನಾಯಕರೇ ನಾಗೇಂದ್ರನ್ನ ವಜಾ ಮಾಡಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಆಡಳಿತ ಪಕ್ಷದ ಸದಸ್ಯರು ನಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದ ಸಮಸ್ಯೆಗಳು, ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು. ಅದರ ಸಲುವಾಗಿ ನಾವು ಅಧಿವೇಶನ ನಮ್ಮ ಸದಸ್ಯರು ಮಂತ್ರಿ ಮಾಡಿಕೊಂಡು ಅವಕಾಶ ಮಾಡಿಕೊಳ್ಳಿ ವಜಾ ಮಾಡಿ ಇದ್ದಾರೆ. ನಾನು ನಾಗೇಂದ್ರನ ವಜಾ ಮಾಡಿ, ದಯವಿಟ್ಟು ನಾಗೇಂದ್ರನ ವಜಾ ಮಾಡಿ, ಬರದ ಬಗ್ಗೆ ಚರ್ಚೆ, ನಾಗೇಂದ್ರನ ವಜಾ ಮಾಡಿ, ವಿಷಯಗಳ ಬಗ್ಗೆ ಚರ್ಚೆ, ನಾಗೇಂದ್ರನ ವಜಾ ಮಾಡಿ ನಡೀಬೇಕು. ಇವರ ರಾಜಕೀಯ ದುಂಡಾವರ್ತನೆಗೆ ಸದನವನ್ನ ಬಲಿ ನಾಗೇಂದ್ರನ ವಜಾ ಮಾಡಿ. ರಾಜ್ಯದ ಅಭಿವೃದ್ಧಿ ರಾಹುಲ್ ಗಾಂಧಿ ಮನೆಗೋಯ್ತು, ಇವರ ರಾಜಕೀಯ ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು, ಹಲೋ ರಾಹುಲ್ ಗಾಂಧಿ ಮನೆಗೋಯ್ತು. ಮೇಡಮ್, ಮಾನ್ಯ ಅಧ್ಯಕ್ಷರು, ರಾಹುಲ್ ಗಾಂಧಿ ಮನೆಗೋಯ್ತು, ಈ ರೀತಿ ಮಾತಾಡೋದು ಇದೆಲ್ಲ ರಾಹುಲ್ ಗಾಂಧಿ ಮನೆಗೋಯ್ತು, ತಮ್ಮ ಅಧಿಕಾರಿಗಳಿಗೆ ತಾವು ಸೂಚನೆ ರಾಹುಲ್ ಗಾಂಧಿ ಮನೆಗೋಯ್ತು, ಕಾನೂನು ಬಾಹಿರ ವಿಷಯಗಳು ರಾಹುಲ್ ಗಾಂಧಿ ಮನೆಗೋಯ್ತು, ನಿಮ್ಮ ಅಧಿಕಾರಿಗಳು ಎಲ್ಲ ಬರ್ಕೊತಾ ಇದ್ದಾರೆ. ರಾಹುಲ್ ಗಾಂಧಿ ಮನೆಗೋಯ್ತು, ಕಾನೂನು ಬಾಹಿರ ಇದು. ರಾಹುಲ್ ಗಾಂಧಿ ಮನೆಗೋಯ್ತು, ಬಾಹಿರ ಕಡತಕ್ಕೆ ರಾಹುಲ್ ಗಾಂಧಿ ಮನೆಗೋಯ್ತು, ದಯವಿಟ್ಟು ತಾವು ತಮ್ಮ ಅಧಿಕಾರಿಗಳಿಗೆ ಸೂಚನೆ ರಾಹುಲ್ ಗಾಂಧಿ ಮನೆಗೋಯ್ತು, ಯಾವುದೇ ಅವರು ಚರ್ಚೆ ಮಾಡಿ ರಾಹುಲ್ ಗಾಂಧಿ ಮನೆಗೋಯ್ತು, ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ, ಜನಗಳ ಆಸೆ ನಾಗೇಂದ್ರನ ವಜಾ ಮಾಡಿ, ಈ ಸದನವನ್ನ ಬಲಿ ಕೊಡ್ತಾ ಇದ್ದಾರೆ ಇವರು. ಇದಕ್ಕೆ ರಾಹುಲ್ ಗಾಂಧಿ ಮನೆಗೋಯ್ತು, ಜನಗಳ ಸಮಸ್ಯೆ ಚರ್ಚೆ ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು, ನಾಗೇಂದ್ರನ ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ. ನೋಡಿ, ಸಿಬಿಐ ಚಾರ್ಜ್ ಶೀಟ್ ಇದು. ಧಿಕ್ಕಾರ, 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 ಧಿಕ್ಕಾರ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮನೆಗೋಯ್ತು, ಸನ್ಮಾನ್ಯ ಸದಸ್ಯರೇ, ಮನೆಗೋಯ್ತು, ಈಗಾಗಲೇ ರಾಹುಲ್ ಗಾಂಧಿ ಮನೆಗೋಯ್ತು. ಬಹಳಷ್ಟು ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಸದನಕ್ಕೆ ಬಂದಿದ್ದಾರೆ. ಸದನ ನಡೆಯುತ್ತೆ, ಏನಾದರೂ ಒಂದು ಅವಕಾಶ ಜನತೆಗೆ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ದಯವಿಟ್ಟು ಸದನ ನಡೆಸ್ರಿ. ಸದನ ನಡೆಸಿ. ನಾಗೇಂದ್ರ ಒಬ್ಬ ಏನೋ ಸದನ ನಡೆಯಲ್ಲ.
ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ಎದುರಿಸ್ತಾ ಇದ್ದೀವಿ. ವ್ಯಕ್ತಿ ಮುಖ್ಯ ಅಲ್ಲ, ಸದನ ಮುಖ್ಯ ಇಲ್ಲಿ. ಸದನ ನೀರಿನ ಮುಖ್ಯ. ತೊಂದರೆ ಬಗ್ಗೆ ವ್ಯಕ್ತಿಗೋಸ್ಕರ ನೀವು ಸದನ ನಡೆಸಬೇಡಿ. ನೀವು ವ್ಯಕ್ತಿಗಲ್ಲ ಸದನ ಇದೆ. ವ್ಯಕ್ತಿಗಲ್ಲ ಸದನ ನಡೆಸ್ತಾ ಇರೋದು ಅದಕ್ಕೆ ನೀವು. ದಯವಿಟ್ಟು ಸನ್ಮಾನ್ಯ ನೋಡಿ ಇಲ್ಲಿ ಎಲ್ಲ ಸದಸ್ಯರೇ, ಇವರು ಇವತ್ತು ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡೋದು ಬಿಟ್ಟು ಇವರ ರಾಜಕೀಯಕ್ಕೆ ಸದನದ ಸಮಯ ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸದನಕ್ಕೆ ಬಂದು ಜನಗಳ ಆಶೋತ್ತರಕ್ಕೆ ಪ್ರತಿನಿಧಿಸೋದು ಬಿಟ್ಟು ಸತ್ತೋಗಿರೋ ಇಶ್ಯೂ ಅದು. ಬಹಳಷ್ಟು ಸದಸ್ಯರು ಒತ್ತಡ ಇದೆ. ಈ ಕಲಾಪವನ್ನು ಪ್ರಾರಂಭ ಮಾಡಬೇಕು. ಅದಕ್ಕೆ ಇವತ್ತು ಒಂದು ಸದನವನ್ನ ಬಲಿ ನಿಲುವಳಿ ಸೂಚನೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬರಗಾಲದ ಬಗ್ಗೆ ಸೂಚನೆ ಕೊಡ್ಲಿಕ್ಕೆ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರಗಾಲನೇ ಘೋಷಣೆ ಮಾಡಿಲ್ಲ ಇನ್ನ. ಇಂತಹ ಪರಿಸ್ಥಿತಿ ಬಗ್ಗೆ ಮಾಡಿ ಚರ್ಚೆ ಮಾಡಕ್ಕೆ ಬರಗಾಲ ಪರಿಸ್ಥಿತಿ ಅನುಗುಣವಾಗಿ ಸದಸ್ಯರಿಗೆ ಚರ್ಚೆ ಮಾಡಿ ಬರಗಾಲ ಘೋಷಣೆ ಮಾಡಿ ಚರ್ಚೆ ಏನೇನು ಸರ್ಕಾರ ಈಗಾಗಲೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ಇವತ್ತು ಇವ್ರಿಗೇನಾದ್ರೂ ಧೈರ್ಯ ಇದ್ರೆ ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಸರ್ಕಾರ ಹಾಗೂ ನಡವಳಿಕೆ ನಿಯಮ 60ನೇ ನಿಯಮದ ಮೇರೆಗೆ ಈ ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಈ ಕೆಳಕಂಡ ನಿಲುವಳಿ ಸೂಚನೆಯನ್ನ ಕೊಡುತ್ತೇನೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ 171 ತಾಲೂಕುಗಳಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಇದರಿಂದಾಗಿ ಗ್ರಾಮಗಳಲ್ಲಿ ತೀವ್ರ ತೆರವಾದ ಕುಡಿಯುವ ನೀರು ಜಾನುವಾರುಗಳಿಗೆ ತೊಂದರೆ ಆಗಿದೆ. ಜಾನುವಾರು ಮೇವು ಅಭಾವ ಉಂಟಾಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳು ಈ ಬರ ಪರಿಹಾರ ಕಾರ್ಯಕ್ರಮಗಳು ಇಂಥವೆಲ್ಲ ಕೆಲಸ ಕಾರ್ಯಗಳು ಇವತ್ತು ಒಂದು ಮಹತ್ವದ ಚರ್ಚೆಯನ್ನ ಆಗಬೇಕನ್ನುವ ನಿಲುವಳಿ ಸೂಚನೆಯನ್ನ ರಾಹುಲ್ ಗಾಂಧಿ ಮನೆಗೋಯ್ತು. ಸನ್ಮಾನ್ಯ ರಾಹುಲ್ ಗಾಂಧಿ ಮನೆಗೋಯ್ತು. ಎಚ್.ಡಿ. ರೇವಣ್ಣ ಅವರು ಮತ್ತು ಅನೇಕ ಸದಸ್ಯರು ಇದಕ್ಕೆ ರುಜುವಾಯಿ ಕೊಟ್ಟಿದ್ದಾರೆ. ನಾನು ಇದನ್ನ ಈ ನಿಲುವಳಿ ಸೂಚನೆಯನ್ನ ರೂಲ್ ನಂಬರ್ 69ಗೆ ಪರಿವರ್ತನೆ ಮಾಡಿ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಇಲ್ಲ, ನಾವೇನು ಕೇಳೇ ಇಲ್ಲ. ನಾವೇನು ಕೇಳೇ ಇಲ್ಲ. ಅಧ್ಯಕ್ಷರೇ, ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನೋಟಿಸ್ ಅನ್ನ ತಾವು ಅವ್ರಿಗೆ ಬೇಡ ಅಂತಂದ್ರೆ ತಿರಸ್ಕಾರ ಮಾಡಿ. ನಮ್ ಕಡೆ ಅವರು ಕೊಟ್ಟಂತ ನೋಟಿಸ್ ಮಾಡಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಗೊಳ್ಳಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂದ್ರೆ ಬೇಡ. ಕಾಂಗ್ರೆಸ್ ಅಧಿಕಾರ ಅವರು ತಮಗೆ ಪದವಿ ಕೊಡ್ತಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಭ್ರಷ್ಟ ಕಾಂಗ್ರೆಸ್ ಪ್ರಾರಂಭ ಅಧ್ಯಕ್ಷ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಈಗ ಮಹತ್ವದ ಚರ್ಚೆ ಇದೆ. ನಿಮ್ಗೆ ಅವಕಾಶ ಕೊಟ್ಟಿದ್ದೇನೆ. ಗೈಡ್ ಮಾಡ್ರಿ ಅವರಿಗೆ. ಧಿಕ್ಕಾರ, ಅನ್ಯಾಯ, ಅನ್ಯಾಯ ಅಲ್ಲ. ನಿಮಗೆ ಅದೇ ಸರಿ. ನೀವು ಆಡೋದಕ್ಕೆ ಅವರು ಸರಿ. ನಿಮಗೆ ರೂಲ್ಸ್ ಇದೆಯಾ? ನಿಮಗೆ ಯಾವ್ದಾದ್ರು ರೂಲ್ಸ್ ಇದೆಯಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನೀವು ಯಾವ ರೂಲ್ಸ್ ಪ್ರಕಾರ
ಮಾಡ್ತಾ ಇದ್ದೀರಾ. ನಿಮಗೆ ಸರಿಯಾದ ಔಷಧಿ ಅವ್ರು ಕೊಟ್ಟಿದ್ದಾರೆ. ಅನ್ಯಾಯ ಮಾಡಿದ್ದನ್ನ ಮಾರಾಯ ನೀವು ಆಡೋ ಆಟಕ್ಕೆ ಅವರು ಸರಿಯಾಗಿ ಮದ್ದು ಕೊಟ್ಟಿದ್ದಾರೆ. ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸುರೇಶ್ ಬಾಬು ಅವ್ರು ಚಾಲು ಮಾಡಿ. ಕಾಂಗ್ರೆಸ್ ಇಲ್ಲಿ ಹೌಸ್ ಆರ್ಡರ್ನಿಂದ ಎಲ್ಲರೂ ಭಾಗವಹಿಸಬೇಕು. ಹೌಸ್ ಆರ್ಡರ್ನಿಲ್ಲ 172 ತಾಲೂಕಲ್ಲಿ ಬರ ಇದೆ. ದಯಮಾಡಿ ಎಲ್ಲ ಇದನ್ನ ಬಗ್ಗೆ ಅಧ್ಯಕ್ಷರೇ ತಾವು ಮಾಡಕ್ಕೆ ಅವಕಾಶ ಕೊಡಿ. ಎಲ್ಲರೂ ಅವರಿಗೆ ಬೇಡ ಚರ್ಚೆ ಈಗ ಅವರ ನೀವು ಅವ್ರು ಇಟ್ಕೊಂಡು ಚರ್ಚೆ ಮಾಡೋಣ ಅಂತೀರಾ? ಏನ್ ಮಾಡಕ್ ಸಾಧ್ಯ? ನೀವು ಮಾಡಂಗಿಲ್ಲ ಅಂದ್ರೆ ಈ ಕಡೆ ಅವಕಾಶ ಕೊಡ್ತೀವಿ. ಎಲ್ಲಿದೆ ತೋರಿಸಿ, ಎಲ್ಲಿದೆ ನೀವೇ ಅವ್ರ ಮೇಲೆ ಅದಕ್ಕೆ ಮಾಡ್ತೀರಾ. ನೀವು ನಡೆಸಿ, ಅದ ಹೆಂಗ್ ನಡೆಸಿ ನೋಡೋಣ. ರೂಲ್ ಬುಕ್ ಎಲ್ಲರೂ ಯಾವ ರೂಲ್ ನಾವು ಹೇಳಿದ್ರೆ ನಮ್ಗೆ ರೂಲ್ ಇಲ್ಲ. ಇವರ ದುರ್ದಾವರ್ತನೆ ಯಾವ ರೂಲ್ ಬುಕ್ ಅಲ್ಲಿ ಇದೆ? ಇವರು ಇವತ್ತು ರಾಜಕೀಯ ಲಾಭಕ್ಕೆ ಸದನವನ್ನ ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಯಾವ ರೂಲ್ ಬುಕ್ ಅಲ್ಲಿದೆ? ತೋರಿಸ್ಲಿ ಸ್ವಲ್ಪ ರೂಲ್ ಬುಕ್ ಕೇಳ್ತಾ ಇದ್ದಾರಲ್ಲ ನೀವು. ಒಂದು ರಾಜ್ಯಕ್ಕೆ ಮೋಸ ಮಾಡ್ತಾ ಇರೋರು ನೀವು. ಒಬ್ಬ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ದರೋಡೆ ನೀವು. ಬರಗಾಲ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬರಗಾಲ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬರಗಾಲದ ಮೇಲೆ ಚರ್ಚೆ ಮಾಡಬೇಕಂತೆ. ಬರಗಾಲ ಘೋಷಣೆ ಮಾಡಿ ಯೋಗ್ಯತೆ ಬೆಂಕಿ ಇಟ್ಟಿದ್ರು ಗೊತ್ತಾಗಿದೆ. ಬರಗಾಲ ಚರ್ಚೆ ಮಾಡಿದ್ರೆ ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಚರ್ಚೆ ಮಾಡ್ತೀರಾ? ಘೋಷಣೆ ಮಾಡೋ ಯೋಗ್ಯತೆ ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಬರಗಾಲಕ್ಕೆ ಒಂದು ನಯ ಪೈಸೆ ಬಿಡುಗಡೆ ಮಾಡಿಲ್ಲ. ಬರಗಾಲಕ್ಕೆ ಒಂದು ನಯ ಪೈಸೆ ಬರಗಾಲ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಮಂತ್ರಿಗಳೆಲ್ಲ ಬರಗಾಲದ ಹಣ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಯೋಗ್ಯತೆ ಇಲ್ಲ ಅವರಿಗೆ, ಯೋಗ್ಯತೆ ಇಲ್ಲ ಅವರಿಗೆ, ಯೋಗ್ಯತೆ ಇಲ್ಲ ಅವರಿಗೆ, ಯೋಗ್ಯತೆ ಇಲ್ಲ ಅವರಿಗೆ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಗಂಭೀರ ಘೋಷಣೆ ಮಾಡಿ. ಬರಗಾಲ ಅಂತ ಇದ್ರೆ ಯೋಗ್ಯತೆ ಇಲ್ಲ. ರಾಜಕೀಯ ಮೇಲಾಟಕ್ಕೆ ಸೀಮಿತವಾಗಿದ್ದಾರೆ. ಮಾಡಕ್ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲ. ಬರಗಾಲ ಬರಗಾಲ ಅಂತ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡ್ರಿ, ಘೋಷಣೆ ಮಾಡಿ ಬರಗಾಲ ಅಂತ ಘೋಷಣೆ ಮಾಡಿ. ಬರಗಾಲ ಅಂತ ಬರಗಾಲ ಘೋಷಣೆ ಮಾಡಿ, ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ದುಡ್ಡಿದೆ, ದುಡ್ಡಿದೆ, ಸಮಸ್ಯೆ ಬಗ್ಗೆ ಊರಿಗೆಲ್ಲ ನಿಮ್ಗೆ ಸಂಬಂಧಿತ ಇವರು ಚರ್ಚೆ ಮಾಡೋಣ. ಬರಗಾಲ ಅಂತ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಜನಗಳಿಗೆ ದ್ರೋಹ ಒಂದು ಪ್ರತಿಪಕ್ಷವಾಗಿ ಮಾಡಬೇಕಾದಂತಹ ಕನಿಷ್ಠ ಅಲ್ಲ, ಅವರು ಅರಿವು ಇಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಬಂದು ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೀಗ ಅವ್ರು ಚರ್ಚೆ ಮಾಡಕ್ ಆಸ್ಪತ್ರೆ ಕೊಟ್ರೆ ನೀವ್ಯಾಕೆ ಅವ್ರಿಗೆ ಹೋಗಿ? ಯಾರು ಕೇಳಿದ್ರು? ಅವ್ರ ಕೇಳ್ಯಾರ. ಇಲ್ಲ ಅದು ಮತ್ತೇನು ವಿಚಾರ ಮಾಡಿದ್ದಾರೆ. ಅದು ಇಲ್ಲ ಇಲ್ಲ ಕೊಟ್ಟಿದ್ದಾರೆ. ವಿಡ್ರಾ ಮಾಡಿಲ್ಲ. ನನಗೆ ತಲೆ ನಾವು ಎದ್ದು ನಿಂತ್ಕೊಂಡು ಕೇಳ್ಬೇಕು. ನಾನು ನಿಲುವಳಿ ಕೊಟ್ಟಿದ್ದೀನಿ, ನಾನು ನಿಲುವಳಿ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಕೇಳ್ಕೊಳ್ಳಿ. ಎಲ್ಲಿ ಮಾಡ್ತೀರಿ? ಮಂಡನೆ ಮಾಡ್ಬೇಕಲ್ಲ ಅವರು. ಮಂಡನೆ ಮಾಡಿದ್ರೆ
ಹೇಳ್ತೇನೆ, ನಾನು ಮಣ್ಣೆ ಮಾಡಬೇಕು, ಮಣ್ಣೆ ಮಾಡಿದ್ರೆ 69 ಕನ್ವರ್ಟ್ ಮಾಡಬೇಕು. ನಾನು ಮಣ್ಣೆ ಮಾಡಕ್ ಬರಲ್ಲ, ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ. ಇಲ್ಲ, ತೆಗೆದುಕೊಳ್ಳಿ, ಯಾವ ಬುಕ್ಕಲ್ಲಿ ಇದೆ ತೆಗಿ. ಅಧ್ಯಕ್ಷರೇ, ನಾವು ರೂಲ್ ಇಲ್ಲ ಇಲ್ಲ ನೋಡಿ. ಅಧ್ಯಕ್ಷರೇ, ನಮ್ಗೆ ಬರಗಾಲ ಅಂತ ಘೋಷಣೆ ಮಾಡ್ಲಿ, ಅವ್ರಿಗೆ ಬರಗಾಲ ಅಂತ ತಾಕತ್ತಿದ್ರೆ ಘೋಷಣೆ ಮಾಡ್ಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ಲಿ. ಹಣ ಇಲ್ಲ ಅವ್ರ ಹತ್ರ, 10 ಪೈಸಾ ಇಲ್ಲ. ಆ ಬಾಲಣ್ಣನ ಖಾತೆ ಕೊಟ್ಟವ್ರೆ, ಆ ಬಾಲಣ್ಣನ ಖಾತೆ ಪೈಸಾ ಇಲ್ಲ. ಅದನ್ನ ನೋಡು, ಆ ನ್ಯಾಯ ಪೈಸಾ ಇಲ್ಲ ಬಾಲಣ್ಣನ ಖಾತೆಯಲ್ಲಿ. ಸುಮ್ನೆ ಮಾತಾಡು, ಬರೋ ಅಂತ ಘೋಷಣೆ ಮಾಡು, ಮಾತಾಡ್ತೀವಿ ನಾವು. ಹೌದು, ನೀರ್ ಯಾವ ಸೀಮೆ, ನನ್ನ ಮನೆ ಮಂತ್ರಿ ಆಗಿಲ್ಲ, ನಿನ್ಗಿಂತ ಮುಂಚೆ ನಾನು ಮಂತ್ರಿ ಆಗಿದ್ದೀನಿ. ಒಬ್ಬ ಮಾಜಿ ರೆವಿನ್ಯೂ ಮಿನಿಸ್ಟರ್ ನನ್ನ ಮನೆ ಆಗಿಲ್ಲ. ಎಲ್ಲ 3 ಪಾರ್ಟಿ ಆಯ್ತು, 3 ಪಾರ್ಟಿ ಆಯ್ತಲ್ಲ, JDS ಎಲ್ಲ ಆಯ್ತಲ್ಲ, ನಿಮ್ದು ಮಾತಾಡಕತ್ತಿದ್ಯಾ? ಅವರದು ಮಾಜಿ ರೆವಿನ್ಯೂ ಮಿನಿಸ್ಟರ್, ಅವ್ರಿಗೆ ಚರ್ಚೆ ಮಾಡಬೇಕು ಅನ್ನೋದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ರಾಜ್ಯದಲ್ಲಿ ನಿಮಗೆ ಚರ್ಚೆ ಬೇಕಾಗಿಲ್ಲ, ನಿಮಗೆ ಬರಗಾಲ ಬೇಕಾಗಿಲ್ಲ, ನೀವು ರಾಜಕೀಯ ಮಾಡಬೇಕು, ರಾಜಕೀಯ ಮಾಡಿ, ನಮ್ದೇ ಬೇಕಾಗಿಲ್ಲ. ರೂಲ್ ಹೇಳ್ಬೇಕು ಅವರಿಗೆ, ನೀವು ರೂಲ್ ಫಾಲೋ ಮಾಡಿದ್ರ ಚರ್ಚೆ ಮಾಡಿ ಸತ್ತದ ಬರ್ತದ ಅಂತ ಹೇಳ್ತೀವಿ. ನೀವು ಜೊತೆಗಿದ್ರೆ ನಾವು ಚರ್ಚೆ ಮಾಡಿ. ಅಧ್ಯಕ್ಷರೇ, ಇವರೆಲ್ಲ ದೇವ್ರ ಹುಂಡಿಯಿಂದ ಕದ್ದವ್ರು, ಇವ್ರ ಹತ್ರ ಕಲಿಬೇಕಾಗಿದೆ ನಾವು. ಇವ್ರಿಗೇನಾದ್ರು ನೈತಿಕತೆ ಇದೆಯಾ ಅಧ್ಯಕ್ಷರ ಮಾತಾಡಕ್ಕೆ? ಬರದ ಬಗ್ಗೆ ಮಾತಾಡಕ್ ಸರಿ ಇಲ್ಲ, ಹೋಗಿದ್ದೇ ಅಲ್ಲ. ಉತ್ತರ ಕೊಡಕ್ ರೆಡಿ ಇದೀವಿ, ತಗೊಳ್ಳಿ ಅಂದ್ರೆ ಪ್ರಶ್ನೆ ಕೇಳಕ್ಕೂ ರೆಡಿ ಇಲ್ಲ. ನೀವು ಹೇಳಿ, ಏನ್ ಮಾಡ್ಬೇಕು ನೀವು? ಕೇಳಿ ಸ್ವಾಮಿ, ಉತ್ತರ ಕೊಡಕ್ ರೆಡಿ ಇದೆ ಸರ್ಕಾರ, ಉತ್ತರ ಕೊಡಕ್ ರೆಡಿ ಇದೆ ಸರ್ಕಾರ. ಯಾಕೆ ಸರಿಯಾದ ನೋಟಿಸ್ ಕೊಟ್ಟಿದ್ದು ಬೇಡ ಇಲ್ಲ? ದೇವ್ರ ಹುಂಡಿಯಿಂದ ಕಳ್ತನ ಮಾಡಿ ಬಗ್ಗೆ ಚರ್ಚೆ ಬನ್ನಿ. ಬಿಟ್ಟಿಲ್ಲ, ವಾಲ್ಮೀಕಿ ಡ್ರಾಮಾ ಬಿಟ್ಟಿಲ್ಲ. ಏನ್ ಮಾಡಿದ್ರಿ ಹೇಳಿ? ವಾಲ್ಮೀಕಿ ಹಣ ಎಲ್ಲಾಯ್ತು? ಮೋದಿ ಅವರಿಗೆ ಎಷ್ಟು ವಾಲ್ಮೀಕಿ ಹಣ ಎಲ್ಲಾಯ್ತು? ರಾಮ ಮಂದಿರದಲ್ಲಿ ಕಳ್ತನ ಆಯ್ತು. ವಾಲ್ಮೀಕಿ ಹಣ ಎಲ್ಲಾಯ್ತು? ಅಮಿತ್ ಶಾ ರಾಹುಲ್ ಗಾಂಧಿ ಮನೆ ಹೋಯ್ತು. ಎಲ್ಲೋಯ್ತಪ್ಪ, ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಎಲ್ಲೋಯ್ತಪ್ಪ, ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಈಗ ಕಳ್ತನ ಮಾಡಿದ್ದು ಚಂಪಾಪುರ ಮಾತಾಡಿ. ಸ್ಥಾಪನೆ ಮಾಡಿದ್ದು RSS ಗೋವರ್ಧನ್ ಅವರು. ಮಾನ್ಯ ಅಧ್ಯಕ್ಷರೇ, ಬರೋದ್ ಬಗ್ಗೆ ಚರ್ಚೆ ಕೊಡಿ. ಈ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.